ನಮಸ್ಕಾರ ವೀಕ್ಷಕರೇ. ಸಮಾಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಬರುತ್ತವೆ. ಆದರೆ ಕೆಲವೊಮ್ಮೆ ಒಂದು ಬದಲಾವಣೆ ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕೇ ತಿರುಗಿಬಿಡುತ್ತದೆ. ಇದೀಗ ನಿಮ್ಮ ಜೀವನದಲ್ಲಾಗಲಿರುವ ಬದಲಾವಣೆ ಕೂಡ ಹಾಗೆ. ಜೂನ್ 2ರ ನಂತರ ನಿಮ್ಮ ಮಾತು, ಹಣ, ಕುಟುಂಬ, ಕೀರ್ತಿ ಮತ್ತು ಅದೃಷ್ಟದ ಮೇಲೆ ದೊಡ್ಡ ಪ್ರಭಾವ ಬೀಳಲಿದೆ ಎಂದರೆ ನೀವು ನಂಬುತ್ತೀರಾ? ಇಲ್ಲಿಯವರೆಗೆ ಹಣ ಕೈಗೆ ಬಂದರೂ ಉಳಿಯುತ್ತಿಲ್ಲವಾ? ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿದೆಯಾ? ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳಲು ಗೊಂದಲವಾಗ್ತಿದೆಯಾ? ಇದಕ್ಕೆ ಕಾರಣವಾಗಿರುವ ದೊಡ್ಡ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿದೆ. ಇದು ವೃಷಭ ರಾಶಿಯವರಿಗೆ ಅತ್ಯಂತ ಮಹತ್ವದ ಘಟನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವುದೇನು ಗೊತ್ತಾ? ಜೂನ್ 2 ನಂತರ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬಾಗಿಲು ತೆರೆಯಲಿದೆ? ಹಣಕಾಸಿನ ಸ್ಥಿತಿ ಯಾವ ದಿನದಿಂದ ಬದಲಾಗಬಹುದು? ಉದ್ಯೋಗ, ವ್ಯವಹಾರ, ಕುಟುಂಬದ ಬಗ್ಗೆ ಎಚ್ಚರಿಕೆ, ಹಾಗೂ ಕೊನೆಯಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗುರು ಕಟಕ ಪ್ರವೇಶ, ಇದರ ಶಕ್ತಿ ಏನು? ಗುರು ಎಂದರೆ ಜ್ಞಾನ, ಅದೃಷ್ಟ, ಗೌರವ ಮತ್ತು ಆಶೀರ್ವಾದದ ಗ್ರಹ. ಈ ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಗೆ ಬರುತ್ತಾನೆ. ಅಂದರೆ ಗುರು ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರುತ್ತಾನೆ. ವೃಷಭ ರಾಶಿಗೆ ಇದು 3ನೇ ಸ್ಥಾನ. 3ನೇ ಸ್ಥಾನ ಎಂದರೆ ಧೈರ್ಯ, ಸಂವಹನ ಶಕ್ತಿ, ಪ್ರಯತ್ನದ ಫಲ, ಒಡಹುಟ್ಟಿದವರು, ಪ್ರಯಾಣ, ಹೊಸ ಅವಕಾಶಗಳು. ಅಂದರೆ ನೀವು ಮಾಡುತ್ತಿರುವ ಪ್ರಯತ್ನಗಳಿಗೆ ಈಗ ಫಲ ಬರುವ ಸಮಯ ಶುರುವಾಗುತ್ತದೆ. ಹಣಕಾಸು ಮತ್ತು ಅದೃಷ್ಟ. ಜೂನ್ 2ರ ನಂತರ ವೃಷಭ ರಾಶಿಯವರಿಗೆ ಹಣದ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಶುರು. ಹಳೆಯದಾಗಿ ಹಣ ಕೈಗೆ ಬಂದರೂ ಉಳಿಯುತ್ತಿರಲಿಲ್ಲ. ಆದರೆ ಈಗ ನಿಧಾನವಾಗಿ ಹಣದ ಹರಿವು ಸುಧಾರಿಸಲು ಆರಂಭವಾಗುತ್ತದೆ. ಕೆಲವರಿಗೆ ಹೊಸ ಆದಾಯ ಮೂಲ, ಹಳೆಯ ಹೂಡಿಕೆಯಿಂದ ಲಾಭ, ಸಾಲದ ಒತ್ತಡ ಕಡಿಮೆ, ಅಚ್ಚರಿಯ ಹಣ ಆಗಮನ. ಆದರೆ ಗುರು ಫಲ ಕೊಡೋದು ನೀವು ಮಾಡುವ ಪ್ರಯತ್ನಕ್ಕೆ ತಕ್ಕಂತೆ. ಸೋಮಾರಿತನ ಬಿಟ್ಟು ಮುಂದೆ ಬಂದರೆ ಅದೃಷ್ಟವೂ ಕೈ ಹಿಡಿಯುತ್ತದೆ. ಉದ್ಯೋಗ ಮತ್ತು ವ್ಯವಹಾರ. ಇಲ್ಲಿಯವರೆಗೆ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಗೌರವ ಸಿಗಲಿಲ್ಲ ಅನಿಸಿರಬಹುದು. ಆದರೆ ಜೂನ್ 2ರ ನಂತರ ನಿಮ್ಮ ಕೌಶಲ್ಯಕ್ಕೆ ಬೆಲೆ ಸಿಗುವ ಸಮಯ. ಸಹೋದ್ಯೋಗಿಗಳ ಸಹಕಾರ, ಹೊಸ ಒಪ್ಪಂದಗಳು, ಬರವಣಿಗೆ, ಮಾರಾಟ, ಟೆಕ್ನಿಕಲ್ ಕೆಲಸ, ಕಲಿ ಕ್ಷೇತ್ರದಲ್ಲಿ ಲಾಭ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶವೂ ಬರಬಹುದು. ಒಂದು ಎಚ್ಚರಿಕೆ: ಮಾತಿನ ನಿಯಂತ್ರಣ ಅಗತ್ಯ. ಗುರು 3ನೇ ಮನೆಯಲ್ಲಿ ಉಚ್ಚನಾದಾಗ ಕೆಲವರಿಗೆ ಮಾತು ಅತಿಯಾಗುತ್ತದೆ. ಅಂದರೆ ಹೆಚ್ಚು ಮಾತನಾಡುವುದು, ಅಹಂಕಾರ ತೋರಿಸುವುದು, ನಾನೇ ಎಲ್ಲವನ್ನೂ ಮಾಡಬಲ್ಲೆ ಅನ್ನುವ ಮನಸ್ಥಿತಿ. ಇದರಿಂದ ಸಂಬಂಧಗಳು ಹಾಳಾಗಬಹುದು. ಆದ್ದರಿಂದ ಜೂನ್ 2ರ ನಂತರ ಮಾತಿನಲ್ಲಿ ಸಂಯಮ ಇರಲಿ. ಕುಟುಂಬ ಮತ್ತು ಒಡಹುಟ್ಟಿದವರು. ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಒಡಹುಟ್ಟಿದವರಿಂದ ಸಹಾಯ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಇರುವ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಆದರೆ ನಿಮ್ಮ ಮಾತಿನ ಶೈಲಿ ಮೃದುವಾಗಿದ್ದರೆ ಫಲ ಇನ್ನಷ್ಟು ವೇಗವಾಗಿ ಬರುತ್ತದೆ. ಆರೋಗ್ಯ ಸೂಚನೆ. ಈ ಸಮಯದಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತದೆ. ಆದರೆ ಗಂಟಲು, ಕಿವಿ ಅಥವಾ ಸಣ್ಣ ಆಯಾಸಕ್ಕೆ ಗಮನ ಕೊಡಿ. ಅತಿಯಾದ ಕೆಲಸ ಮಾಡಿ ದೇಹವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಫಲ. 40 ದಿನಗಳೊಳಗೆ ಬರುವ ದೊಡ್ಡ ಅವಕಾಶ. ಇದೀಗ ಬಹಳ ಮುಖ್ಯವಾದ ವಿಷಯ ಕೇಳಿ. ಜೂನ್ 2 ನಂತರ ಸುಮಾರು 40 ದಿನಗಳೊಳಗೆ ವೃಷಭ ರಾಶಿಯ ಕೆಲವರಿಗೆ ಜೀವನ ತಿರುವು ನೀಡುವಂತಹ ಪಿನ್, ಒಂದು ಸಂದೇಶ, ಪಿನ್, ಒಂದು ಕರೆ, ಪಿನ್, ಒಂದು ಅವಕಾಶ ಬರಬಹುದು. ಅದು ಹೊಸ ಬಿಸ್ನೆಸ್ ಐಡಿಯಾ, ಕೆಲಸದ ಬದಲಾವಣೆ, ಸ್ಥಳಾಂತರ ಅವಕಾಶ, ಹೊಸ ವ್ಯಕ್ತಿಯ ಪರಿಚಯದಿಂದ ಲಾಭ. ಆದರೆ ಈ ಅವಕಾಶ ಬಂದಾಗ ತಕ್ಷಣ ಸ್ಪಂದಿಸುವವರು ಮಾತ್ರ ಗೆಲ್ಲುತ್ತಾರೆ. ಸೋಮಾರಿತನ ಮಾಡಿದರೆ ಅವಕಾಶ ಕೈ ತಪ್ಪಬಹುದು. ಈ ಒಂದು ತಪ್ಪು ಮಾಡಬೇಡಿ. ಗುರು ಕಟಕ ಪ್ರವೇಶದ ನಂತರ
ವೃಷಭರಾಶಿಯವರು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ? ತಮ್ಮ ಶಕ್ತಿಯನ್ನು ಅತಿಯಾಗಿ ಅಂದಾಜು ಮಾಡಿ ಬೇರೆಯವರನ್ನು ಅವಮಾನಿಸುವುದು. ಈ ಸಮಯದಲ್ಲಿ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ವೇಗವಾಗಿ ಯಶಸ್ಸು ನಿಮ್ಮ ಕಡೆ ಬರುತ್ತದೆ. ಪರಿಹಾರ: ಸಿಂಪಲ್ ರೆಮಿಡಿ. ಪ್ರತಿದಿನ ಬೆಳಗ್ಗೆ ಅಥವಾ ಗುರುವಾರ ದಿನ ಓಂ ನಮೋ ಭಗವತೆ ವಾಸುದೇವಾಯ 21 ಬಾರಿ ಜಪ ಮಾಡಿ. ಇದು ಗುರುವಿನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ನಿಮ್ಮ ಇಷ್ಟದೈವವನ್ನು ನೆನೆದು ಕೆಲಸ ಶುರು ಮಾಡಿದರೆ ಯಶಸ್ಸು ಖಂಡಿತ. ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಶುಭ ಬದಲಾವಣೆ ಆಗಬೇಕು ಎಂದು ನೀವು ಬಯಸುತ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.